ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ನಮಸ್ಕಾರ. ಬನ್ನಿ ವೀಕ್ಷಕ ಬಂದ ನಾವು ಇವತ್ತು ಕಟಕ ಲಗ್ನ ಅಥವಾ ಕಟಕ ರಾಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ಲಗ್ನದಲ್ಲಿ ಯಾರು ಜನಿಸಿರ್ತಾರೋ ಅವರಿಗೆ ಶುಭ ಮತ್ತು ಅಶುಭ ಫಲ ಯಾವ ರೀತಿ ಇರೋದು ನಾನು ತಿಳಿಸ್ತಾ ಇದ್ದೀನಿ. ಮೊದಲಾಗಿ ಈ ಕಟಕ ಲಗ್ನ ಕಾಲಪುರುಷನ ಚಕ್ರದಲ್ಲಿ 4ನೇ ಮನೆಯಾಗಿ ಬರ್ತದೆ. 4ನೇ ಮನೆ ಅನ್ನೋದು ಒಂದು ಶುಭ ಅಥವಾ ಕೇಂದ್ರದ ಮನೆ, ಹಾಗೂ ಇದು ಜಲತತ್ವವನ್ನು ಹೊಂದಿರುವಂಥ ರಾಶಿ ಅಥವಾ ಲಗ್ನವಾಗಿರ್ತದೆ. ಕಟಕ ಲಗ್ನದಲ್ಲಿ ಯಾವ ಜಾತಕವನ್ನು ಜನಿಸಿರ್ತಾನೋ ಅವನು ಯಾವಾಗ ಬ್ರಹ್ಮಲೋಕದಲ್ಲಿರ್ತಾನೆ, ಕಲ್ಪನೆ ಹೋಗಿರ್ತಾನೆ, ಅತಿಯಾದ ಯೋಚನೆ ಇರ್ತಾನೆ, ಮೋಕ್ಷದ ಹಾದಿ ಹೋಗಿರ್ತಾನೆ, ಧಾರ್ಮಿಕ ಚಿಂತನೆ ಹೋಗಿರ್ತಾನೆ, ಸಿನಿಮಾ, ನಾಟಕ, ಕಲೆ, ಸಾಹಿತ್ಯ ಈ ರೀತಿಯಾದಂಥ ಕಲ್ಪನೆಯಿಂದ ಬರುವಂಥ ಪ್ರತಿಯೊಂದು ವಿಷಯಕ್ಕೂ ಈ ಕಟಕ ಲಗ್ನ ಅಥವಾ ಚಂದ್ರ ಅಧಿಪತಿಯಾಗಿರ್ತಾನೆ. ಅದಷ್ಟಲ್ಲ, ಚಂದ್ರ ಮನಸೋಜಾಯತೆ ಅಂತ ಹೇಳ್ತೀವಿ. ಮನಸ್ಸಿಗೆ ಚಂದ್ರನ ಕಾರಕನಾಗಿರ್ತಾನೆ. ಯಾವಾಗ ಮನಸ್ಸು ನಮ್ಮ ಸ್ಥಿರವಾಗಿರೋದಿಲ್ಲ ಅವಾಗ ನಮ್ಮ ಯಾವ ನಿರ್ಧಾರಗಳು ಸ್ಥಿರವಾಗಿರೋದಿಲ್ಲ. ಆ ನಿರ್ಧಾರಗಳು ಪದೇ ಪದೇ ಬದಲಾಗ್ತಾ ಇರ್ತಾವೆ. ಯಾಕಂದರೆ ಜಲ ಅನ್ನೋದು ಒಂದು ನಿಂತಲ್ಲಿಂದಿರುವಂಥದ್ದಲ್ಲ, ಹರಿಯುವಂಥದ್ದು. ಅದಕ್ಕೆ ಸ್ಥಿರವಾದಂಥ ಜಾಗ ಇರುವುದಿಲ್ಲ. ಅದು ಸಮುದ್ರ ಬಂದ ಅದಕ್ಕೆ ಸ್ಥಿರವಾಗಿರುವುದು. ಸಮುದ್ರದ ಸ್ಥಿರವಾಗಿಲ್ಲ, ಮತ್ತೆ ಆವಿ ಆಗ್ತದೆ, ಮೋಡ ಆಗ್ತದೆ, ಮತ್ತು ಮಳೆಯಾಗಿ ಸುರಿತದ. ಹಂಗೆ ಇದು ರೀಸೈಕಲ್ ಆಗ್ತಾ ಇರ್ತದೆ. ಈ ಕಟಕ ಲಗ್ನಕ್ಕೆ ಚಂದ್ರ ಅಧಿಪತಿಯಾಗಿ ಬರ್ತಾನೆ. ಚಂದ್ರ ಯಾವಾಗ ಶುಭವಾಗಿರ್ತಾನೆ ಅತ್ಯಂತ ಶುಭ ಮತ್ತು ಶ್ರೇಷ್ಠ ಫಲವನ್ನು ಹೇಳ್ತಾನೆ. ಚಂದ್ರ ಅಮಾವಾಸ್ಯೆ ಅಥವಾ ಶನಿ, ರವಿ, ರಾಹು, ಕೇತು ಈ ಗ್ರಹಗಳ ಜೊತೆ ಯಾವಾಗ ಸೇರ್ತಾನಲ್ಲ ಅವಾಗ ಆ ಜಾತಕನು ಅಸ್ಥಿರನಾಗಿರ್ತಾನೆ. ಅಂದರೆ ಅವನ ಯೋಚನೆಗಳು, ಕಲ್ಪನೆಗಳು ಅವನ ಮೇಲೆ ಅವ್ನ ನಂಬಿಕೆ ಇರುವುದಿಲ್ಲ. ಅವನು ತಗೊಳ್ಳುವಂಥ ಡಿಸಿಷನ್ ಮೇಲೆ ಅವಾಗ ನಂಬಿಕೆ ಇರುವುದಿಲ್ಲ. ಬೇರೆ ಯಾರು ಏನೋ ಹೇರೋದನ್ನು ನಂಬುವಂಥ ವ್ಯಕ್ತಿ ಆಗಿರೋದಿಲ್ಲ, ಅಥವಾ ಅಪನಂಬಿಕೆ ವ್ಯಕ್ತಿ ಆಗಿರ್ತಾನೆ ಅವಾಗಿದ್ರು. ಲಗ್ನದಲ್ಲಿ ಚಂದ್ರ ಇರೋದು ಒಳ್ಳೆಯದು. ಆದರೆ ಆ ಚಂದ್ರ ಜೊತೆ ಯಾವಾಗ ಅಶುಭ ಗ್ರಹ ಸೇರ್ತಾವಲ್ಲ ಅವಾಗ ಅಲ್ಲಿ ಶುಭ ಫಲ ಬರೋದಿಲ್ಲ, ಅಶುಭ ಫಲವನ್ನು ನೀಡುವಂಥ ಪ್ರಯತ್ನ ಮಾಡ್ತಿರ್ತಾನೆ. ಮತ್ತು ಲಗ್ನದಲ್ಲಿ ಚಂದ್ರ ಇದ್ದಪ್ಪ ಅಂದ್ರೆ ಆ ವ್ಯಕ್ತಿ ಅತಿ ಸುಂದರ ಆಗಿರ್ತಾನೆ. ಚಂದ್ರನ ಥರ ಫಳ ಹೊಳೆಯುವಂಥ ವ್ಯಕ್ತಿ ಇರ್ತಾನೆ. ಮತ್ತು ಇದೊಂದು ರಾಜಕೀಯ ಜಾತಕನೂ ನಿಜ. ಕಟಕ ಮತ್ತು ಸಿಂಹಗಳು ರಾಜಕೀಯ ಜಾತಕ ಅಂತ ಹೇಳ್ತೀವಿ. ಅದೇ ರೀತಿ ಇದು ಒಂದು ರಾಜಕೀಯ ಜಾತಕ. ಕಟಕ ಲಗ್ನದ ಬಗ್ಗೆ ಹೇಳ್ತಾವ ತುಂಬ ಪಾಯಿಂಟ್ಸ್ ಇದಾವೆ, ಇನ್ನೂ ಹೇಳ್ಬೋದು. ನಾನು ಇವಾಗ ನಿಮ್ಗೆ ಹೇಳ್ತಿರೋ ವಿಷಯ ಸಂಕ್ಷಿಪ್ತವಾದಂಥ ಮಾಹಿತಿ. ಇನ್ನು ಈ ಕಟಕ ಲಗ್ನಕ್ಕೆ ದ್ವಿತೀಯಾಧಿಪತಿಯಾದಂಥ ರವಿ ಶ್ರೇಷ್ಠ ಫಲ ನೀಡ್ತಾನೆ. ಅವಾಗ ಲಗ್ನದಲ್ಲಿ ಇದ್ದಪ್ಪ ಅಂದ್ರೆ ಶ್ರೇಷ್ಠ ಫಲ ನೀಡ್ತಾನೆ. ಆದ್ರೆ ಚಂದ್ರ ಜೊತೆ ಇರಬಾರ್ದು. ಯಾಕಂದರೆ ಅಮಾವಾಸ್ಯೆ ಕತ್ಲವಾಗೋದು, ಚಂದ್ರ ರವಿ ಸೇರಿ ಅಮಾವಾಸ್ಯೆ ಆಗ್ತಲ್ಲ. ಆ ಕಾರಣ ಇಲ್ಲಿ ರವಿ ಚಂದ್ರ ಸೇರಿ ನಿಂತಿರುವುದು ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ರವಿ ಯಾವಾಗಾದ್ರೂ ಈಗ ಅಹಮ್ಮನ್ನು ತೋರಿಸ್ತಾ ಇರ್ತದೆ. 7 ಗ್ರಹಗಳು ರಾಜರಾಣಿಯಾದಂಥ 7 ಗ್ರಹಗಳಿವು. ರವಿ ರಾಜನಾದ್ರೆ ಚಂದ್ರ ರಾಣಿಯಾಗಿರ್ತದೆ. ಈ ಗ್ರಹಗಳು 2 ಸೇರಿದ್ದಪ್ಪ ಅಂತಂದ್ರೆ ಅವರು ಮಾನಸಿಕವಾಗಿ ಸ್ಟೇಬಲ್. ಇವರೊಳಗೆ ಇಬ್ಬರು ಇರ್ತಾರೆ, ರಾಜರಾಣಿ. ಇದು ಮಾಡಬೇಕಾ ಬೇಡ, ಮಾಡೋಣ ಬೇಡ, ಅವ್ರು ಹೇಳಿರುವಂಥ ವಿಷಯ ನಿಜಾನ ಸುಳ್ಳ, ಈ ರೀತಿಯಾದಂಥ ಯೋಚನೆ ಕಲ್ಪನೆ ಇರೋದ್ರಿಂದ, ಅಥವಾ ಆ ಬೆಳಕಿನ ಮನೆಯೊಳಗೆ ಅಮಾವಾಸ್ಯೆ ಅಥವಾ ಕತ್ಲಾಗೋದ್ರಿಂದ ಅವರು ಅಸ್ಥಿರ ವ್ಯಕ್ತಿ ಆಗ್ತಾರೆ. ಆದ ಕಾರಣ ಇಲ್ಲಿ ರವಿಗ್ರಹ ಇರಬಹುದು, ಆದರೆ ಚಂದ್ರನ ಜೊತೆ ಇರಬಾರ್ದು. ಇನ್ನು ಈ ಲಗ್ನಕ್ಕೆ ಬುಧ ಗ್ರಹ ಏನು ಫಲ ಇಡ್ತಾನಪ್ಪ ಅಂತಂದ್ರೆ, ಬುಧ ತೃತೀಯಾಧಿಪತಿ ಮತ್ತು ದ್ವಾದಶಾಧಿಪತಿ ಆಗಿ ಬರ್ತಾನೆ. ಇವನು ಲಗ್ನದಲ್ಲಿ ಇದ್ರೆ ದಿಗ್ಬಲಿ ಆಗ್ತಾನೆ, ಆದರೆ ಒಳ್ಳೆಯ ಫಲ ನೀಡುವುದಿಲ್ಲ. ಯಾಕಂದರೆ ಬುಧ ಚಂದ್ರ ಇಬ್ಬರು ಶತ್ರು ಗ್ರಹಗಳು. ಚಂದ್ರ ಯಾರು ಶತ್ರು ಇಲ್ಲ, ಆದರೆ ಬುಧನಿಗೆ ಚಂದ್ರ ಶತ್ರು ಆಗುವುದರಿಂದ ಇಲ್ಲಿ ಶುಭ ಫಲ ಮತ್ತು ಶ್ರೇಷ್ಠ ಫಲ ನೀಡಿ. ಯಾವಾಗ ಬುಧನ ದಶೆ ಬರ್ತಲ್ಲ ಅವಾಗ ಅವನು ಅಶುಭ ಫಲ ನೀಡ್ತಾನೆ. ಅಕಸ್ಮಾತ್ ಏನಾದರೂ ಬುಧ, ಚಂದ್ರ, ರವಿ ಇವರೇನು 3 ಗ್ರಹಗಳು ಸೇರಿತ್ತಿದ್ದಪ್ಪ ಅಂತಂದ್ರೆ ಇವರಿಗೆ ಅಷ್ಟೊಂದು ಶುಭ ಫಲ ದೊರಕೋದಿಲ್ಲ. ಅಶುಭ ಫಲ ಜಾಸ್ತಿ ಬರ್ತಲ್ಲ. ಬುದ್ಧಿ ಹಾಳಾಗ್ತದ, ಮನಸ್ಸು ಹಾಳಾಗ್ತದ. ಬುದ್ಧಿ ಮನಸ್ಸು ಯಾವಾಗ ಹಾಳಾಗ್ತದ ಅವಾಗ ಅವನು ಅತಿಯಾದ ಭ್ರಮೆಗಳು ಬರ್ತಾನೆ, ಅತಿಯಾದ ಕಲ್ಪನೆ ಬರ್ತಾನೆ. ಈ ರೀತಿ ಆಗೋದ್ರಿಂದ ಇಲ್ಲಿ ಅಷ್ಟೊಂದು ಶುಭ ಫಲವನ್ನು ಬುಧ ಗ್ರಹ ಕೊಡುವುದಿಲ್ಲ. ಇನ್ನು ಈ ಲಗ್ನಕ್ಕೆ ಶುಕ್ರ ಗ್ರಹ ಏನು ಫಲ ಹೇಳ್ತಾನಪ್ಪ? ಶುಕ್ರ ಚತುರ್ಥ ಮತ್ತು ಏಕಾದಶಿ ಅಧಿಪತಿಯಾಗಿ ಶುಭ ಫಲ ನೀಡ್ತಾನೆ. ಯಾಕಂದರೆ ಶುಕ್ರ ಒಂದು ಶೃಂಗಾರ ಗ್ರಹ, ಚಂದ್ರ ಒಂದು ಕಲ್ಪನೆಯ ಗ್ರಹ. ಶುಕ್ರ ಚಂದ್ರ ಸೇರಿ ನಿಂತಿದ್ರಪ್ಪ ಅಂತಂದ್ರೆ ಅಲ್ಲಿ ಶ್ರೇಷ್ಠ ಫಲ ಅವಶ್ಯವಾಗಿ ಬಂದಿರ್ತದೆ. ಮತ್ತು ಇದೊಂದು ಲವ್ ಮ್ಯಾರೇಜ್ ಜಾತಕ. ಯಾವಾಗ ಚಂದ್ರ ಮತ್ತು ಶುಕ್ರ ಗ್ರಹ ಸೇರ್ತಾವಲ್ಲ ಅವರು ಕಲ್ಪನೆ ಮತ್ತು ಸೌಂದರ್ಯಕ್ಕೆ ಒಳಗಾಗ್ತಾರೆ. ಆ ರೀತಿ ಆದಾಗ ಮನಸ್ಸು ಯಾವಾಗ ಸೌಂದರ್ಯದಿಂದ ಹೋಗ್ತದಲ್ಲ ಅವಾಗ ಅವಶ್ಯವಾಗಿ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ ಈ ರೀತಿ ಆದಂತಹ ಘಟನೆಗಳು ಅವಶ್ಯವಾಗಿ ಜೀವನದಲ್ಲಿ ನಡೀತಾವೆ. ಆದ ಕಾರಣ ಇಲ್ಲಿ ಶುಕ್ರ ಇರ್ಬೋದು ಶುಭ ಫಲ. ಮತ್ತು ಇವರಿಗೆ ಅತಿ ಸುಂದರವಾದ ಹೆಂಡತಿ ಸಿಗ್ತಾಳೆ. ಶುಕ್ರ ಯಾವಾಗ ಲಗ್ನ ಇರ್ತಾನೆ, ಚಂದ್ರ ಶುಕ್ರ ಲಗ್ನ ಇತ್ತಪ್ಪ ಅಂದ್ರೆ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀರುವುದರಿಂದ ಇವರಿಗೆ ಬರುವಂಥ ಪತ್ನಿ ಸುಂದರಳು, ಸುಶೀಲಳು, ಗುಣಶೀಲಾಗಿರ್ತಾಳೆ. ಇಲ್ಲಿ ಇರಬಹುದು ಒಳ್ಳೆಯ ಫಲ ಆಗ್ತದೆ. ನಾಟಕದೊಳಗೆ ಅಥವಾ ಕಲೆಯ ಒಳಗೆ ಅಥವಾ ಸಿನಿಮಾ ರಂಗದೊಳಗೆ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆಯನ್ನು ಇವ್ರು ಮಾಡ್ತಾರೆ. ಅದಕ್ಕೆ ಇನ್ನೂ ಅತಿಯಾದ ಯೋಗಗಳು ಬೇಕಾಗ್ತದೆ. ಇದು ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಕಟಕ ಲಗ್ನಕ್ಕೆ ದಶಮಾಧಿಪತಿ ಆದಂತಹ ಕುಜಗ್ರಹ ಶುಭ ಫಲ ನೀಡ್ತಾನೆ. ಅದು 50% ಮಾತ್ರ. ಇದೊಂದು ರಕ್ತಕಾರಕ ಗ್ರಹ ಅಥವಾ ಕೋಪವನ್ನು ಹೊಂದಿರುವಂಥ ಗ್ರಹ. ಯಾವಾಗ ಮನಸ್ಸು ಕೋಪಕ್ಕೆ ಒಳಪಡುತ್ತಲ್ಲ ಅವಾಗ ಅವನ ಕಡೆಯಿಂದ ಅನರ್ಥ ಕಾರ್ಯ ನಡೀತಾ ಇರ್ತಾವೆ. ಆವಾಗ ಅವನು ಒಳ್ಳೆಯ ಯೋಗವನ್ನು ಪಡೆಯುವುದಿಲ್ಲ. ಆದ ಕಾರಣ ಇಲ್ಲಿ ಕುಜಗ್ರಹ 50% ಮಾತ್ರ, 50% ಮಾತ್ರ ಒಳ್ಳೆಯ ಶುಭ ಫಲ ನೀಡ್ತಾನೆ, 50% ಅಶುಭ ಫಲ ನೀಡ್ತಾನೆ. ಅದೆಲ್ಲ ಇಲ್ಲಿ ಯೋಗಕಾರಕವಾದಂಥ ಗ್ರಹ ಇಲ್ಲಿ ಇರುವುದರಿಂದ ಸ್ವಲ್ಪ ನೀಚ ಆಗ್ತದೆ. ನೀಚ ಭಂಗವಾದರೆ ಒಳ್ಳೆಯದು. ಈ ಗ್ರಹ ಏನಾದರೂ ನೀಚ ಭಂಗವಾಗಿ ಅಥವಾ ಗುರುವಿನ ಜೊತೆ ಸೇರಿತ್ತಿತ್ತಪ್ಪ ಅಂತಂದ್ರೆ ಶ್ರೇಷ್ಠ ಫಲವನ್ನು ಕುಜಗ್ರಹ ಅವಶ್ಯವಾಗಿ ನೀಡಿ ಇಡ್ತಾನೆ ಈ ಲಗ್ನಕ್ಕೆ. ಈ ಲಗ್ನಕ್ಕೆ ಗುರು ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ. ಈ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಂತ ಗುರು ಶ್ರೇಷ್ಠ ಫಲವನ್ನು, ಅತ್ಯಂತ ಶ್ರೇಷ್ಠ ಫಲವನ್ನು ನೀಡ್ತಾನೆ ಈ ಲಗ್ನಕ್ಕೆ.
ಯಾಕಂದ್ರೆ ಇದು ಇಲ್ಲಿ ಕೇಂದ್ರ ಸಂಬಂಧ ಬರೋದ 1-9 ಇದು ಕೇಂದ್ರ ಕೋಣ ಸಂಬಂಧ ಬರುವುದರಿಂದ ಅತ್ಯಂತ ಶ್ರೇಷ್ಠ ಮತ್ತು ಶುಭ ಫಲ ನೀಡ್ತಾನ. ಗುರು ಮತ್ತು ದಿಗ್ಬಲಿ ಉಚ್ಚನಾಗ್ತಾನ. ಇಲ್ಲಿ ಗುರು ಮತ್ತು ಚಂದ್ರ ಸೇರಿ ಸ್ಥಿತವಾಗಿ ನಿಂತಿದ್ರಪ್ಪ ಅಂದ್ರೆ ಈ ಲಗ್ನಕ್ಕೆ ಗಜಕೇಶರಿ ಯೋಗ ಆಗ್ತದ. ಈ ಗಜಕೇಶರಿ ಯೋಗ ವ್ಯಕ್ತಿನ ಜಾತಕನನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಒಯ್ತದ. ಯಾಕಂದ್ರೆ ಯಾವುದೇ ರಂಗದಲ್ಲಾಗಲಿ, ರಾಜಕೀಯ ರಂಗವಾಗಲಿ, ಸಿನಿಮಾ ರಂಗವಾಗಲಿ ಅಥವಾ ಯಾವುದೇ ಶೈಕ್ಷಣಿಕ ರಂಗವಾಗಲಿ, ಯಾವುದೇ ರಂಗದಲ್ಲಾದರೂ ಯಾವುದೇ ಕ್ಷೇತ್ರದಲ್ಲಾದರೂ ಅವನನ್ನು ಉನ್ನತ ಸ್ಥಾನಕ್ಕೆ ಒಯ್ಯುವಂತಹ ಜಾತಕ ಇದಾಗ್ತದ ಯಾವಾಗ ಗುರು ಮತ್ತು ಚಂದ್ರ ಸೇರಿ ಸ್ಥಿತವಾಗಿ ಲಗ್ನದಿಂದಿರ್ತಾರಲ್ಲ ಅವಾಗ. ಇನ್ನು ಈ ಲಗ್ನಕ್ಕೆ ಶನಿ ಗ್ರಹ ಅತ್ಯಂತ ಕೆಟ್ಟ ಮತ್ತು ಅಶುಭ ಫಲ ನೀಡ್ತಾನೆ. ಯಾಕಂದ್ರೆ ಅವನು ಅಷ್ಟಮಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಬರ್ತಾನೆ. ಸಪ್ತಮ ಮಾರಕ, ಅಷ್ಟಮ ಮತ್ತು ಅಷ್ಟಮ ಅತಿ ಅಶುಭವಾದಂತಹ ಸ್ಥಾನವಾಗಿರೋದ್ರಿಂದ ಅದಲ್ದ ಈ ಲಗ್ನಕ್ಕೆ ಚಂದ್ರ ಮತ್ತು ಶನಿ ಗ್ರಹ ಇಬ್ಬರು ವೈರಿ. ಶನಿ ಕತ್ಲೆ ಗ್ರಹ, ಚಂದ್ರ ಬೆಳಕಿನ ಗ್ರಹ, ಎರಡು ವಿರುದ್ಧ ಗ್ರಹಗಳಾಗಿರೋದ್ರಿಂದ ಇಲ್ಲಿ ಶತ್ರುಕ್ಷೇತ್ರವಾಗ್ತದ. ಶತ್ರುಕ್ಷೇತ್ರವಾಗೋದ್ರಿಂದ ಆ ಲಗ್ನವನ್ನು ಹಾಳು ಮಾಡುವಂತ ಪ್ರಯತ್ನ. ಯಾವಾಗ ಬೆಳಕಿದ್ದಲ್ಲಿ ನಾವು ಕದ ಹಾಕಿ ಕತ್ಲ ಮಾಡ್ತೇವೆ, ಅಲ್ಲಿ ಕತ್ಲೆ ಆತ್ಮ ಯಾವುದೇ ರೀತಿ ಯೋಚನೆ ಇರೋದಿಲ್ಲ, ಕಲ್ಪನೆ ಇರೋದಿಲ್ಲ, ಮಾನಸಿಕವಾದಂತಹ ದುಮ್ಮಾಳೆ ಬರ್ತಾವ. ಈ ರೀತಿಯಾಗಿ ಬರುವುದರಿಂದ ಈ ವ್ಯಕ್ತಿ ಅಥವಾ ಈ ಜಾತಕನು ಅತ್ಯಂತ ಕೆಟ್ಟ ಫಲವನ್ನು ಅನುಭವಿಸ್ತಾನೆ. ಆದ ಕಾರಣ ಇಲ್ಲಿ ಶನಿ ಇರೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ಈ ಲಗ್ನಕ್ಕೆ ರಾಹು ಮತ್ತು ಕೇತುಗಳು. ರಾಹು ಗ್ರಹ ಯಾವುದೇ ಕಾರಣಕ್ಕೂ ಕಟಕ ಲಗ್ನದಲ್ಲಿ ಶುಭ ಫಲ ನೀಡುವುದೇ ಇಲ್ಲ. ಯಾಕಂದ್ರೆ ಒಂದು ಭ್ರಮಾಲೋಕದ ಗ್ರಹ. ರಾಹು ಅಂದ್ರೆ ಒಂದು ಭ್ರಮೆ ಒಳಗಿರ್ತದ, ಅತಿಯಾದ ಭೋಗದೊಳಗಿರ್ತದ, ಅತಿಯಾದ ಆಸೆ ಒಳಗಿರ್ತದ. ಯಾವಾಗ ಮನಸ್ಸು ಅತಿಯಾದ ಆಸೆ ಒಳಗೆ ಹೋಗ್ತದಲ್ಲ ಅವಾಗ ಲಂಚ ಕೋರನಾಗಿರ್ತಾನ. ಇವನೇನಾದರೂ ಅಕಸ್ಮಾತ್ ರಾಜಕೀಯ ಅಥವಾ ಸರ್ಕಾರಿ ನೌಕರನಾಗಿದ್ದಪ್ಪ ಅಂದ್ರೆ ಅತಿಯಾದ ಲಂಚಕ್ಕೆ ಆಸೆ ಪಟ್ಟು ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಳುವಂಥ ಪ್ರಯತ್ನ ಈ ಲಗ್ನ ಈ ಜಾತಕ ಮಾಡ್ತಾನೆ. ಆದ ಕಾರಣ ಈ ಲಗ್ನದಲ್ಲಿ ರಾಹುಗ್ರಹ ಇರುವುದು ಅಷ್ಟು ಒಳ್ಳೆಯದಲ್ಲ. ರಾಹುಗ್ರಹ ಏನಾದರೂ ಚಂದ್ರ ಜೊತೆ ಸೇರಿತಪ್ಪ ಅಂತಂದ್ರೆ ಗ್ರಹಣ ಯೋಗ ಆಗ್ತದೆ. ಯಾರಿಗೆ ಗ್ರಹಣ ಯೋಗ ಆಗ್ತಲ್ಲ ಅವ್ರದ್ದು ಮೈಂಡ್ ಅಷ್ಟು ಸ್ಟೇಬಲ್ ಆಗಿರುವುದಿಲ್ಲ, ಅಥವಾ ಒಂಥರ ಭ್ರಮೆ ಅನ್ನುವಂಥ ಯೋಗ ಇರ್ತಾರ. ಯಾಕಂದ್ರೆ ಭ್ರಮೆ ಅನ್ನೋದು ಒಳ್ಳೆಯದ. ಭ್ರಮೆ ಅಂದ್ರೆ ಒಂಥರ ಹುಚ್ಚುತನ ಅಂತೇವಲ್ಲ, ಆ ರೀತಿಯಾದಂಥ ಕೆಟ್ಟ ಫಲಗಳನ್ನು ನೀಡುವಂಥ ಗ್ರಹವಾಗಿರ್ತದೆ ರಾಹು. ಆದ ಕಾರಣ ರಾಹು ಯಾವುದೇ ಕಾರಣಕ್ಕೂ ಕಟಕ ಲಗ್ನದಲ್ಲಿ ಶುಭ ಫಲ ನೀಡುವುದಿಲ್ಲ. ಇನ್ನು ಈ ಕಟಕ ಲಗ್ನಕ್ಕೆ ಕೇತು ಗ್ರಹ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಕೇತು ಚಂದ್ರ ಸೇರಿರೋ ಗ್ರಹಣ ಆಗ್ತದ. ಆದರೆ ಕೇತು ಒಂದು ಮೋಕ್ಷಕಾರಕ ಗ್ರಹ ಮತ್ತು ಈ ಲಗ್ನನ ಈ ಕಾಲಪುರುಷನ 4ನೇ ಮನೆಯಂತ ಈ ಕಟಕ ಲಗ್ನ ಮೋಕ್ಷಕ್ಕೆ ಸಂಬಂಧಪಟ್ಟಂತ ಮನೆ. ಜಲತತ್ವ ಅನ್ನೋದು ಮೋಕ್ಷ ಸಂಬಂಧಪಟ್ಟ ಮನೆ ಆಗಿರೋದ್ರಿಂದ ಕೇತು ಒಳ್ಳೆ ಫಲ ನೀಡ್ತಾನೆ. ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯದೊಳಗೆ ಶ್ರೇಷ್ಠ ಫಲವನ್ನು ಕೇತು ಅವಶ್ಯವಾಗಿ ನೀಡ್ತಾನೆ. ಕೇತು ಇರಬಹುದು, ಆದರೆ ಚಂದ್ರ ಜೊತೆ ಇರೋದು ಅಷ್ಟು ಒಳ್ಳೆಯದಲ್ಲ. ಕೇತು ಗ್ರಹ ಇರಬಹುದು, ಚಂದ್ರ ಜೊತೆ ಕೇತು ಇರುವುದು ಅಷ್ಟು ಒಳ್ಳೆಯದಲ್ಲ. ಯಾವಾಗ ಮನಸ್ಸು ಮತ್ತು ಕಲ್ಪನೆ ಸೇರಿದ್ರೆ ಮತ್ತೆ ತೊಂದರೆ ಸಿಕ್ಕಾಗುವಂಥ ಚಾನ್ಸ್ ಇರುತ್ತೆ. ಆದ ಕಾರಣ ಇಲ್ಲಿ ಕೇತು ಮತ್ತು ಚಂದ್ರ ಸೇರುವುದಷ್ಟು ಶುಭ ಫಲವನ್ನು ನೀಡುವುದಿಲ್ಲ. ಕೇತು ಒಬ್ಬನೇ ಇದ್ದಪ್ಪ ಅಂದ್ರೆ ಶುಭ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಆದರೆ ಕೇತು ಲಗ್ನವಾಗಿದ್ದಪ್ಪ ಅಂದ್ರೆ ಚಂದ್ರ ಏಕಾದಶಿ ಉಚ್ಚ ಸ್ಥಾನವಾಗಿದ್ದಪ್ಪ ಅಂತಂದ್ರೆ ಒಳ್ಳೆಯ ಯೋಗಗಳನ್ನ ಅವಶ್ಯವಾಗಿ ಕೊಡ್ತಾನೆ. ಈ ಜಾತಕದೊಳಗೆ ಶುಭ ಫಲ ಎಷ್ಟು ಅದಾವೋ ಅಷ್ಟು ಅಶುಭ ಫಲಗಳು ಅದಾವ. ರವಿಯಿಂದ ಶುಭ ಫಲ ಐತಿ, ಬಟ್ ಸೇರಿದ್ರೆ ಅಶುಭ ಫಲ ಐತಿ. ಗುರುಗ್ರಹ ಮಾತ್ರ ಇಲ್ಲಿ ಅತ್ಯಂತ ಶ್ರೇಷ್ಠ ಶುಭ ಫಲ ನೀಡ್ತಾನೆ. ಕುಜಗ್ರಹನು ಶುಭ ಫಲ ನೀಡ್ತಾನೆ. ಆರ ಶನಿ ರಾಹು ಕೇತುಗಳು ಅಷ್ಟು ಶುಭ ಫಲ ನೀಡುವುದಿಲ್ಲ. ಬುಧನು ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಶುಕ್ರ ಒಳ್ಳೆಯ ಫಲ ನೀಡ್ತಾನೆ. ಈ ಕಟಕ ಲಗ್ನ ಐತಲ್ಲ, ಇದೊಂದು ರಾಜಕೀಯ ಸಂಬಂಧಪಟ್ಟಂಥ ಲಗ್ನವಾಗಿರ್ತದೆ. ಈ ಲಗ್ನದಲ್ಲಿ ಜನಿಸುವಂಥ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರದೊಳಗೆ ಅತಿ ಮುಂದಾಳತ್ವ ವಹಿಸ್ತಾರೆ, ಒಳ್ಳೆಯ ಶುಭ ಫಲವನ್ನು ಪಡಿತಾರೆ. ಇದೇನಾದರೂ ಒಳ್ಳೆಯ ಕಂಜಕ್ಷನ್ ಯೋಗ ಇತ್ತಪ್ಪ ಅಂತ ಅವರು ರಾಜಕೀಯ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ಮತ್ತು ಇನ್ನು ಈ ಲಗ್ನದ ಬಗ್ಗೆ ಇನ್ನೂ ಏನಾದರೂ ನಿಮಗೆ ವಿಶೇಷವಾದ ಮಾಹಿತಿ ಬೇಕಂದ್ರೆ ನನಗೆ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡಬಹುದು. ಇದು ಸಂಕ್ಷಿಪ್ತವಾದ ಮಾಹಿತಿ ಇರ್ತದೆ. ಇನ್ನು ನಮ್ಮ ಈ ವಾಣಿಜ್ಯ ಜ್ಯೋತಿಷ್ಯಾಲಯನ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದ್ರ ಬಗ್ಗೆ ಇಂಥ ಅನುಮಾನಗಳು ಪ್ರಶ್ನೆಗಳಿದ್ದರೆ ನನಗೆ ನೀವು ಕಮೆಂಟ್ ಮಾಡಬಹುದು. ಇದ್ರ ಬಗ್ಗೆ ನಾನು ನಿಮಗೆ ಇನ್ನೂ ವಿಶೇಷವಾದ ಮಾಹಿತಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೂ ಯಾರಿಗಾದರೂ ಜಾತಕ ವಿಶ್ಲೇಷಣೆ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಕೊಳ್ಬಹುದು. ನಂಬರ್ 8618390255 ಈ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಬೋದು ಅಂತ ನಾನು ನಮ್ಮಲ್ಲಿ ತಿಳ್ಕೊತಾ ಇದ್ದೇನೆ. ಹಾಗೂ ನಮ್ಮ ವಿಡಿಯೋನ ಎಲ್ಲರೂ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದಗಳು.